ಸೊ ಹಲೋ ಫ್ರೆಂಡ್ಸ್, ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ. ಪ್ರೆಸೆಂಟ್ ನಾವೀಗ ಮಾಡ್ತಿರೋದು ಜಂಗಲ್ ಅಂದರೆ ಫಾರೆಸ್ಟಲ್ಲಿ ಕ್ಯಾಂಪಿಂಗ್ ಹೌಸ್. ನನ್ನ ಹೆಸರು ಮಣ್ಣು ಅಂತ. ಡೈಲಿ ವೀಡಿಯೋ ಬರುತ್ತೆ. ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾವೀಗ ಕ್ಯಾಂಪಿಂಗ್ ಮಾಡೋ ಪ್ಲೇಸ್ ಅಂದರೆ ಒಂದು ಹೌಸ್ ಮಾಡೋ ಪ್ಲೇಸ್ ಅಂತ ಇದೆ ನೋಡಿ ಫ್ರೆಂಡ್ಸ್. ಲೊಕೇಶನ್ ಹೇಗಿದೆ ಅಂತ ನೋಡಿ. ನನಗಂತೂ ಲೈಕ್ ಆಯಿತು, ಬೆಸ್ಟ್ ಪ್ಲೇಸ್ ಅಂತ ಅನಿಸಿತು. ಲೈಕ್ ಆದರೆ ಕಮೆಂಟ್ ಮಾಡಿ. ಫಸ್ಟಿಗೆ ನಾವು ಮನೆಯದ್ದು ಬೇಸ್ ಮಾಡಲಿಕ್ಕೆ 4 ಊಟ ರೆಡಿ ಮಾಡುವ. ಗೂಟ ಅಂದರೆ ಕನ್ನಡದಲ್ಲಿ ಎಂತ ಹೇಳ್ತಾರೆ ಗೊತ್ತಿಲ್ಲ, ಕಮೆಂಟ್ ಮಾಡಿ ಕನ್ನಡದಲ್ಲಿ ಏನು ಹೇಳ್ತಾರಂತ. ಲೊಕೇಶನ್ ನೋಡಿ, ಹತ್ತಿರದಲ್ಲಿ ಮನೆ ಕೂಡ ಇಲ್ಲ. ಸರಿ, ಈಗ ನಾವು ಗೂಟ ಒಂದು ಸಿಕ್ಕಿದೆ, ಇನ್ನು 4 ರೆಡಿ ಮಾಡುವ. ಹೋಗುವ ಬನ್ನಿ. ವೆದರ್ ಒಂದ್ಸಲ ನೋಡಿ. ಈಗ ಹಾಗೇನಲ್ಲ, 5 ನಿಮಿಷ ಬಿಸಿಲು ಬಂದರೆ 1 ಗಂಟೆ ಮಲಾಡ್ತದೆ. ಫೈನಲಿ ಸಿಕ್ಕಿತ್ತು 4 ಕೂಡ. ಬನ್ನಿ ಬೇಸ್ ರೆಡಿ ಮಾಡುವ. ಈಗ ವೆದರ್ ಆಗಿದೆ ಮಳೆ ಬರುವ ಹಾಗೆ. ಮಳೆ ಬರುವ ಮುಂಚೆ ಬೇಸ್ ಒಂದು ಕಂಪ್ಲೀಟ್ ಮಾಡಿಬಿಡುವ. ಮೋಡ ನೋಡಿ, ಮಳೆ ಜೋರು ಬಂದರೆ ವೀಡಿಯೋ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಸರಿ, ಹೋಗುವ. ಗೂಟವನ್ನು ಮಣ್ಣಿನಡಿಗೆ ಫಿಕ್ಸ್ ಮಾಡುವ. ವಿಡಿಯೋ ಲಾಂಗ್ ಆಗುತ್ತೆ, ಅದಕ್ಕೆ ನಿಮಗೆ ಟೈಮ್ ಲ್ಯಾಪ್ಸ್ ತೋರಿಸ್ತೇನೆ. Hours later. ಫೈನಲಿ ಗೂಟ ಒಂದು ಫಿಕ್ಸ್ ಆಯಿತು. ಇದಕ್ಕೆ ರೋಪ್ ಕಟ್ಟುವ. ಇಲ್ಲಿಂದ ವ್ಯೂ ಸೂಪರ್ ಕಾಣ್ತದೆ. ಒಂದ್ಸಲ ವ್ಯೂ ನೋಡಿ. ಮೊಬೈಲ್ ಅಷ್ಟು ಚೆಂದ ಕಾಣಲ್ಲ, ಆದರೂ ತೋರಿಸ್ಲಿಕ್ಕೆ ಟ್ರೈ ಮಾಡ್ತಾನೆ. ಇವತ್ತು ಸ್ಯಾಟರ್ಡೆ ಅಲ್ವಾ, ಹಾಗೆ ಮಧ್ಯಾಹ್ನ ಹೊತ್ತಿನ ನಮ್ಮ ಬ್ರದರ್ ಕೂಡ ಬಂದ, ಅವನು ಕೂಡ ಹೆಲ್ಪ್ ಮಾಡಿದ. ಗೈಸ್, ನಿಮಗೆ ವಿಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ತುಂಬ ಲಾಂಗ್ ಆಗುತ್ತೆ, ಅದಕ್ಕೆ ನಿಮಗೆ ಆದಷ್ಟು ನಾನು ಟೈಮ್ ಲ್ಯಾಪ್ಸ್ ತೋರಿಸ್ತೇನೆ. ಯಾ ಮಾಡಿದ ಕಟ್ಟರ್ ಗೊತ್ತಲ್ಲ, ಮತ್ತಷ್ಟು ಕಟ್ಟಕ್ಕೆ ಮಾತು. ನೈಟ್ ಆಗುವ ಮುಂಚೆ ಹೌಸ್ ಬಿಲ್ಡ್ ಮಾಡಿ ಆಗಬೇಕು. ನೈಟ್ ಆದರೆ ಕಷ್ಟ ಆಗುತ್ತೆ. ಫೈನಲಿ ಗೈಸ್, ಈಗ ಸ್ಟ್ರಕ್ಚರ್ ಒಂದು ಕಂಪ್ಲೀಟ್ ಆಗಿದೆ. ಒಂದ್ಸಲ ನೀವು ವ್ಯೂ ನೋಡಿ. ವೆದರ್ ಸಹ ಮಸ್ತಾಗಿದೆ. ಫೈನಲಿ ಗೈಸ್, ರೂಫ್ ಒಂದು ರೆಡಿ ಆಯಿತು. ಒಂದ್ಸಲ ನೀವು ನೋಡಿ. ನಿಮ್ಗೊಂದು ಸಲ ಸಿನಿಮ್ಯಾಟಿಕ್ ವ್ಯೂ ತೋರಿಸ್ತೇನೆ. ಹೇಗಿದೆ ಅಂತ ಹೇಳಿ, ಕಮೆಂಟ್ ಮಾಡಿ ನನಗೆ.
ರೂಫ್ ಬ್ಯಾಂಬುದು ಮಾಡ್ಲಿಕ್ಕೆ ಅಂತಿದ್ದೆ. ಬ್ಯಾಂಬು ಆದರೆ ನಮಗೆ ಕೆಳಗಿನ ತರಲಿಕ್ಕೆ ಕಷ್ಟ ಆಗ್ತದೆ. ಈಗ ಅದು ಗುಡ್ಡ ಅಲ್ಲ, ಮೇಲೆ ತರಲಿಕ್ಕೆ ತುಂಬ ಕಷ್ಟ ಆಗುತ್ತೆ. ಹಾಗೆ ನಾವು ಭತ್ತದ ಹುಲ್ಲು ಯೂಸ್ ಮಾಡಿದ್ವಿ. ಒಂದ್ಸಲ ವ್ಯೂ ನೋಡಿ. ಫಾರೆಸ್ಟಲ್ಲಿ ಕ್ಯಾಂಪಿಂಗ್ ಮಾಡಲಿಕ್ಕೆ ಹೌಸೊಂದು ರೆಡಿ ಆಯಿತು. ಇನ್ನು ಲೈಟಿಂಗ್ ಮಾಡುವ, ಡೆಕೋರೇಷನ್ ಮಾಡುವ. ನನ್ನ ಹತ್ರ ಒಂದು ಬ್ಯಾಟ್ರಿ ಇದೆ, 2 ಮ್ಯಾನೇಜರ್ ಲೈಟ್ ಇದೆ. ಅದು ದೀಪಾವಳಿ ತಂದದ್ದು, ಎಲ್ಲಿಗೆ ಯೂಸ್ ಆಗ್ತದೆ. ಬನ್ನಿ ಲೈಟಿಂಗ್ ಮಾಡುವ. ಫೈನಲ್ ಗೈಸ್, ಲೈಟಿಂಗ್ ಒಂದು ಕಂಪ್ಲೀಟ್ ಆಯಿತು. ಈಗ ನೋಡಲಿಕ್ಕೆ ಸೂಪರ್ ಕಾಣುತ್ತೆ, ಆದರೆ ಡೇಯಲ್ಲಿ ಅಷ್ಟು ಚೆಂದ ಕಾಣಲ್ಲ ಲೈಟಿಂಗ್ಸ್. ನೈಟ್ ಆಗಲಿಕ್ಕೆ ವೇಟ್ ಮಾಡುವ. ಈ ಸ್ಮಾಲ್ ಹೌಸಲ್ಲಿ 24 hours ಚಾರ್ಜ್ ಮಾಡಬೇಕಾದ್ರೆ ಕಮೆಂಟ್ ಮಾಡಿ. ಫೈನಲಿ ನೈಟ್ ಆಯಿತು. ಲೈಟಿಂಗ್ ಒಂದು ಸ್ವಲ್ಪ ಚೆಕ್ ಮಾಡಿ ನೀವೇ ಹೇಗಿದೆ ಅಂತ ಕಮೆಂಟ್ ಮಾಡಿ ನನಗೆ. ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡೋದು ಮಾತ್ರ ಮರಿಬೇಡಿ.